ಈ ಫೋಟೋದಲ್ಲಿ ನೀವು ನೋಡ್ತಾ ಇರೋ ಮಹಿಳೆ ಹೆಸರು ಸೈಲ್ವಿ ಯಾಸ್ಮಿನಾ ಅಂತ. ಅಂಡ್ ಇವರೊಬ್ಬ ಫ್ರೆಂಚ್ ಬೇಸ್ಡ್ ಆಸ್ಟ್ರೇಲಿಯನ್ ಲೇಡಿ. ಅಂಡ್ ಇವರೊಬ್ಬ ಪಾಕಿಸ್ತಾನ ಹುಡುಗನ ಮದುವೆ ಆಗ್ತಾರೆ. ಈ ಮಹಿಳೆ 2014ರಲ್ಲಿ ಈ ತರ ಕಾಣಿಸ್ತಿದ್ರು, 2026ರಲ್ಲಿ ಈ ತರ. ಜಸ್ಟ್ 12 ವರ್ಷಕ್ಕೆ ಇಷ್ಟೊಂದು ಚೇಂಜಸ್ ಆಗುತ್ತಾ? ಈ ಮಹಿಳೆಗೆ 54 ವರ್ಷ ಆಗಿದೆ. ಅಂಡ್ ಪಾಕಿಸ್ತಾನದ ಪೊಲೀಸರು ಇವರು ಮತ್ತೆ ಇವರ 5 ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ. ಈ ಲೇಡಿ ಪೊಲೀಸರ ಹತ್ರ ಹೇಳ್ತಾರೆ, ನನ್ನ ಗಂಡ ಲಾಸ್ಟ್ 12 ವರ್ಷದಿಂದ ನನ್ನ ಒಂದು ಮನೆಯಲ್ಲಿ ಕೂಡಾಕಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ ಅಂತ. ಬೇರೆ ದೇಶಗಳಲ್ಲಿ ಲವ್ ಮ್ಯಾರೇಜ್ ಎಲ್ಲ ತುಂಬಾ ಕಾಮನ್. ಇದೇ ರೀಸನ್ ಗೆನೆ ಈ ಲೇಡಿ ಕೂಡ ಪಾಕಿಸ್ತಾನದವನ್ನ ನಂಬಿದ್ರು. ಈ ಮಹಿಳೆಯಲ್ಲಿ 12 ವರ್ಷದಲ್ಲಿ ಯಾವ ಮಟ್ಟಿಗೆ ಚೇಂಜಸ್ ಆಗಿದೆ ಅಂದ್ರೆ ನೋಡಿದವರೆಲ್ಲ ಶಾಕ್ ಆಗ್ತಿದ್ದಾರೆ. ಇಷ್ಟು ದಿನ ಇವರ ಮಕ್ಕಳು ಚಿಕ್ಕವರಿದ್ರು, ಈಗ ಬೆಳೆದಿದ್ದಾರೆ. ಅದೇ ಮಕ್ಕಳಲ್ಲಿ ದೊಡ್ಡ ಮಗ ಒಬ್ಬ ಈ ಮಹಿಳೆಯನ್ನ ತನ್ನ ತಂದೆಯಿಂದ ಬಿಡುಗಡೆಗೊಳಿಸಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಗಾಯ್ಸ್, ಜಸ್ಟ್ ನಮ್ಮ ದೇಶದಲ್ಲಿ ಮಾತ್ರ ಕ್ರೈಮ್ಸ್ ಆಗ್ತಾ ಇಲ್ಲ, ಇಡೀ ಪ್ರಪಂಚ ತುಂಬಾ ಇದೇ ನಡೀತಿದೆ. ನೀವೊಬ್ಬರನ್ನ ಪ್ರೀತಿ ಮಾಡಕ್ಕಿಂತ ಮುಂಚೆ ಆ ವ್ಯಕ್ತಿಯ ಪ್ರತಿಯೊಂದನ್ನು ತಿಳ್ಕೊಂಡೇ ಮುಂದುವರಿಬೇಕು ಅಂತ ಇದರಿಂದ ಗೊತ್ತಾಗುತ್ತೆ. ಈ ರೀತಿ ಪ್ರೀತಿಸಿದವ್ರನ್ನ ಬ್ಲೈಂಡ್ ಆಗಿ ನಂಬೋ ಜನಗಳಿಗೆ ಏನ್ ಹೇಳ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.